ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಫ್ರಾನ್ಸ್ ಡ್ರೈ ಕರಿ ಮಾಡುವ. ಇದು ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು. ಬೇಗ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಈ ರೀತಿ ಮಾಡ್ಬೋದು. ನಾನಿಲ್ಲಿ ಅರ್ಧ ಕೆಜಿ ಫ್ರಾನ್ಸನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ. ಮತ್ತು ನಾವು ಅದಕ್ಕೆ 2 ಚಮಚದಷ್ಟು ಲೆಮನ್ ಜ್ಯೂಸ್ ಸೇರಿಸುವ. ಮತ್ತು ನಾನಿಲ್ಲಿ ಮನೆಯಲ್ಲೇ ಮಾಡಿದಂಥ ಖಾರದ ಹುಡಿ, ಇದು ತುಂಬ ಖಾರ ಇದೆ, ಒಂದು ಅರ್ಧ ಚಮಚದಷ್ಟು ಖಾರದ ಹುಡಿ ಸೇರಿಸ್ತಾ ಇದ್ದೇನೆ, ಮೆಣಸಿನ ಹುಡಿ. ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಡುವ. ಒಂದು ಅರ್ಧ ಗಂಟೆ ಹಾಗೆ ಇರಲಿ ಇದು. ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೊಂದು 3 ಚಮಚದಷ್ಟು ಎಣ್ಣೆ ಸೇರಿಸಬೇಕು. ಎಣ್ಣೆ ಕಾದಾಗ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ 2 ಆನಿಯನನ್ನು ಅದಕ್ಕೆ ಹಾಕಬೇಕು. ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಮ್ಮೆ ಆನಿಯನ್ ಫ್ರೈ ಆದಮೇಲೆ ನಾವು ಅದಕ್ಕೆ ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಬೇಕು. ಮನೆಯಲ್ಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ತುಂಬ ಚೆನ್ನಾಗಿರ್ತದೆ, ಅದು ಟೇಸ್ಟ್ ಜಾಸ್ತಿ ಇರ್ತದೆ. ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆ ಫ್ರೈ ಮಾಡ್ತಾ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಸೇರಿಸಬೇಕು. ನಾನಿಲ್ಲಿ 1 ಟೊಮೆಟೊ ಸೇರಿಸಿದ್ದೇನೆ, ಯಾಕಂದರೆ ನಾನು ಲೆಮನ್ ಜ್ಯೂಸ್ ಹಾಕಿದ್ದೇನಲ್ಲ, ಅದು ಹುಳಿ ಇರ್ತದೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಮೆತ್ತಗಾಗುವವರೆಗೆ. ಹಾಗೆ ಫ್ರೈ ಮಾಡ್ತಾ ಇರುವಾಗ ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಮೆಣಸಿನ ಹುಡಿ ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್, ಅರ್ಧ ಚಮಚದಷ್ಟು ಜೀರಿಗೆ ಹುಡಿ ಸೇರಿಸಿದ್ದೇನೆ. ನೀವು ಖಾರಕ್ಕೆ ಬೇಕಾದರೆ ಜಾಸ್ತಿ ಮೆಣಸಿನ ಹುಡಿ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಕಮ್ಮಿ ಸೇರಿಸಿದ್ದೇನೆ, ತುಂಬ ಜಾಸ್ತಿ ಹಾಕಿದರೆ ಕೂಡ ಚೆನ್ನಾಗಿರ್ತದೆ ಖಾರವಾಗಿ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ನಾವು ರೆಡಿ ಮಾಡಿಟ್ಕೊಂಡಂಥ ಫ್ರಾನ್ಸನ್ನು ಕೂಡ ಇದಕ್ಕೆ ಸೇರಿಸಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬೇಯ್ತಾ ಇರುವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಇದಕ್ಕೆ ನಾವು ನೀರು ಸೇರಿಸಬಾರ್ದು, ಇದನ್ನು ಹಾಗೆ ಬೇಯಿಸಬೇಕು. ನಾವು ಹಾಗೆ ಮುಚ್ಚಳವಿಟ್ಟಿದ್ದನ್ನು ಸ್ವಲ್ಪ ಬೇಯಿಸುವ. ಒಂದು 15 ನಿಮಿಷ ಹಾಗೆ ಬೇಯಲಿದು. ಮತ್ತು ಬೆಂದಾದಮೇಲೆ ನೀವು ಮುಚ್ಚಳ ತೆಗೆದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗಾಗ ಅದು ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೆಂದಾದಮೇಲೆ ನೀವು ಮುಚ್ಚಳ ತೆಗೆದು ಅದನ್ನು ಹಾಗೆ ಫ್ರೈ ಮಾಡ್ತಾ ಇರಿ, ಅದು ಡ್ರೈ ಆಗ್ತಾ ಹೋಗ್ತದೆ. ಅದು ಡ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಅನ್ನಿಸ್ತದೆ ನಮಗೆ. ಹೀಗೆ ಮಾಡಿದರೆ ರುಚಿಯಾದ ಫ್ರಾನ್ಸ್ ಕರಿ ರೆಡಿ.